ಆಲ್ಮಟ್ಟಿ ಡ್ಯಾಮ್ ರೀಸೆಂಟ್ಲಿ ನ್ಯೂಸಲ್ಲಿತ್ತು. ಯಾಕಪ್ಪ ಅಂದರೆ ಕರ್ನಾಟಕ ಕ್ಯಾಬಿನೆಟ್ ಏನು ಮಾಡಿದೆ, ಲ್ಯಾಂಡ್ ಅಕ್ವಿಜಿಷನ್ಗೆ ಪರ್ಮಿಷನ್ ಕೊಟ್ಟಿದೆ. ಅದು ಎಷ್ಟು ಲ್ಯಾಂಡ್ ಅಕ್ವಿಜಿಷನ್? 1,33,867 ಎಕರ್ ಆಫ್ ಲ್ಯಾಂಡ್ ಅಕ್ವಿಜಿಷನ್ ಮಾಡೋಕ್ಕೆ. ಈಗ ಲ್ಯಾಂಡ್ ಅಕ್ವಿಜಿಷನ್ ಯಾಕೆ ಮಾಡಬೇಕಾಗಿದೆ? ಇಟ್ ಈಸ್ ಟು ಇನ್ಕ್ರೀಸ್ ದಿ ಹೈಟ್ ಆಫ್ ದಿ ಡ್ಯಾಮ್. ಪ್ರೆಸೆಂಟ್ಲಿ 519.16 ಮೀಟರ್ ಇದೆ. ಸೊ ಅದನ್ನು 524.256 ಮೀಟರನ್ನು ಮಾಡಬೇಕಂತ ಅಂದ್ಕೊಂಡಿದೆ. ಸೊ ಹಾಗಾಗಿ ಲ್ಯಾಂಡ್ ಅಕ್ವಿಜಿಷನ್ಗೆ ಪರ್ಮಿಷನ್ ಕೊಟ್ಟಿದೆ. ಇದು ಪ್ರಿನ್ಸಿಪಲ್ ರಿಸರ್ವರ್ ಆಫ್ ಅಪ್ಪರ್ ಕೃಷ್ಣ ಇರಿಗೇಷನ್. ಸೊ ಆಲ್ಮಟ್ಟಿ ಡ್ಯಾಮ್ ಏನಿದೆ ಕೃಷ್ಣಾ ನದಿ ದಂಡೆಯಲ್ಲಿ ಬರುತ್ತೆ. ಸೊ ಇದೇನಿದೆ ಕಂಪ್ಲೀಟೆಡ್, ದಿಸ್ ಡ್ಯಾಮ್ ವಾಸ್ ಕಂಪ್ಲೀಟೆಡ್ ಇನ್ 2005. ಸೊ ಈ 2005ನಲ್ಲಿ ನಾವು ಡ್ಯಾಮ್ ಕಂಪ್ಲೀಟ್ ಮಾಡಿರೋದ್ರಿಂದ ಏನಪ್ಪ ಹೆಲ್ಪ್ ಆಗಿದೆ ಅಂದರೆ ಆ ಏರಿಯಾದಲ್ಲಿ ಇರಿಗೇಷನ್ನು ಪ್ಲಸ್ ಪೋರ್ಟೇಬಲ್ ವಾಟರ್ ಸಪ್ಲೈ, ಕುಡಿಯೋಕ್ಕೆ ನೀರು, ಪವರ್ ಜನ್ರೇಷನ್ನು ಮತ್ತು ಫ್ಲಡ್ ಮ್ಯಾನೇಜ್ಮೆಂಟ್ಗೋಸ್ಕರ ಹೆಲ್ಪ್ ಆಗಿದೆ. ಸೊ ಡ್ಯಾಮ್ದು ಕೆಲವು ಫ್ಯಾಕ್ಟ್ಸ್ಗಳನ್ನು ತಿಳ್ಕೊಳ್ಳೋದಾದರೆ ಗ್ರಾಸ್ ಕೆಪಾಸಿಟಿ ಎಷ್ಟಿದೆ ಅಂತಂದರೆ 123.08 TMC ಆ್ಯಂಡ್ ಪ್ರೆಸೆಂಟ್ ಹೈಟ್ ಎಷ್ಟಿದೆ ಅಂತಂದರೆ 519.16 ಮೀನ್ ಸಿ ಲೆವೆಲ್ಗಿದೆ. ಸೊ ಅದಲ್ಲದೆ 52.5 ಮೀಟರ್ಸ್ ಹೈಟ್ ಇದೆ. ಸೊ ಇದ್ರದ್ದು ಆ್ಯನ್ಯುವಲ್ ಎಲೆಕ್ಟ್ರಿಸಿಟಿ ಔಟ್ಪುಟ್ ಎಷ್ಟಿದೆ ಅಂದರೆ 713 ಮಿಲಿಯನ್ ಕಿಲೋವ್ಯಾಟ್. ಆಲ್ಮಟ್ಟಿ ಹೈಡ್ರೋ ಪವರ್ ಪ್ರಾಜೆಕ್ಟ್ಗೋಸ್ಕರ ಹೆಸರಾಗಿದೆ. ಸೊ ಅದರ ಟೋಟಲ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಎಷ್ಟಿದೆ ಅಂತಂದರೆ 290 ಮೆಗಾವ್ಯಾಟ್. ಅದರಲ್ಲಿ ಎರಡರಲ್ಲಿ ವಿಂಗಡವಾಗಿದೆ. ಒಂದು 55 ಮೆಗಾವ್ಯಾಟ್ ಇಂಟು 5, ಓಕೆ, ದಟ್ ಈಸ್ ಈಕ್ವಲ್ ಟು 275 ಮೆಗಾವ್ಯಾಟ್. ಪ್ಲಸ್ ಇನ್ನೊಂದು ಕಡೆಗೆ 15 ಮೆಗಾವ್ಯಾಟ್ದು ಜನರೇಟರು ಒಂದು. ಸೊ ಟೋಟಲ್ಲು 6 ಜನರೇಟರ್ಸ್ ಇದ್ದಾವೆ. ಓಕೆ, ಅದು ಕಲ್ಪೈನ್ ಟರ್ಬೈನ್ಸ್. ವಾಟರ್ ಒನ್ಸ್ power generation ಆದಮೇಲೆ then it will be left to the irrigation projects. So it will go to Bagalkot and Kalburgi. Okay, Bagalkot ಮತ್ತು ಕಲಬುರ್ಗಿಗೆ ಇರಿಗೇಷನ್ಗೋಸ್ಕರ ಇದು ಹೆಲ್ಪ್ ಆಗುತ್ತೆ.